ಏರೋನಾಟಿಕ್ ಇಂಜಿನಿಯರಿಂಗ್ ಪದವಿ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ಕಾಲೇಜಿಗೆ ಬಂದಿದ್ದ ವ್ಯಕ್ತಿಯೊಬ್ಬ ಮಸಣ ಸೇರಿದ್ದಾನೆ. ಇದಕ್ಕೆ ಕಾರಣವಾಗಿದ್ದು ರ್ಯಾಗಿಂಗ್. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಇದನ್ನ ವಿದ್ಯಾರ್ಥಿಗಳು ಸಮರ್ಥವಾಗಿ ಬಳಸಿಕೊಂಡ್ರೆ ಅಂದುಕೊಂಡದ್ದನ್ನ ಸಾಧಿಸಬಹುದು. ಆದರೆ ದೇವನಹಳ್ಳಿಯ ಶಾರ್ಶಿಬ್ ಅನ್ನೋ ಕಾಲೇಜಿನ ವಿದ್ಯಾರ್ಥಿ ಅಜ್ಮಲ್ ವಿದ್ಯಾರ್ಥಿಗಳ ರ್ಯಾಗಿಂಗ್ಗೆ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಕೇರಳದ ಕಣ್ಣೂರು ಜಿಲ್ಲೆಯ ಕಾಪಡು ಗ್ರಾಮದ ಅಜ್ಮಲ್ ಶಾರ್ಶಿಬ್ ಕಾಲೇಜಿನಲ್ಲಿ ಏರೋನಾಟಿಕ್ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ದ. ಆದ್ರೆ ಇದೇ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ಈತನನ್ನ ನೆಮ್ಮದಿಯಾಗಿ ಓದಲು ಬಿಡ್ಲಿಲ್ಲ. ಮನೆಯಿಂದ ದುಡ್ಡು ತಗೊಂಬ ಅಂತ ಹೆದರಿಸ್ತಿದ್ರಂತೆ. ಆದ್ರೆ ಅಜ್ಮಲ್ ಸುಮ್ಮನಿದ್ದ. ಇದರಿಂದ ಕೆರಳಿದ ಸೀನಿಯರ್ಸ್ ಅಜ್ಮಲ್ನ ಬಾತ್ರೂಮ್ಗೆ ಟಿನ್ನರ್ ಹಾಕಿ ಬೆಂಕಿ ಹಚ್ಚಿದ್ರು. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಟ್ 3 ಹುಡುಗರ ಮೇಲೆ ನಮ್ಗೆ ಡೌಟ್ ಇದೆ. ಅವರಿಂದನೇ ಶುರು ಆಗಿರೋದು ಇಶ್ಯೂಸ್ ಎಲ್ಲ. ಲಾಸ್ಟಲ್ಲಿ ಏನಾಗಿದೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಬಟ್ ಒಬ್ಬರನ್ನ ಹಿಡಿದಿದ್ದಾರೆ ಅದರಲ್ಲಿ. ಬೆಂಕಿ ಹಚ್ಚಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಓಡಿ ಅಜ್ಮಲ್ ಪ್ರಾಣ ಉಳಿಸಿಕೊಂಡಿದ್ದ. ಆದ್ರೆ ತೀವ್ರ ಸುಟ್ಟ ಗಾಯಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದ. ಆದ್ರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಡೇ ಬೈ ಡೇ ಇಂಪ್ರೂವ್ ಆಗುತ್ತಂತ ಡಾಕ್ಟರ್ ಹೇಳಿದ್ದು. ಇವತ್ತು ನೋಡಿದರೆ ಈ ಪರಿಸ್ಥಿತಿ ಈಗ ಈ 11 ಗಂಟೆಗೂ ಈ ಥರ ಆಗಿದೆ. ಇದು ಗೊತ್ತಾಗಿ ನಾವೆಲ್ಲರೂ ಬಂದಿದ್ದು. ಬಟ್ ನಮಗೆಲ್ಲ ತುಂಬ ಮನಸ್ಸು ನೋಗ್ತಾ ಇದೆ. ಈ ಥರ ಇನ್ನೂ ಎಷ್ಟೋ ಜನಗಳು ಕಾಲೇಜಿನ ಎಷ್ಟೋ ಹುಡುಗರು ಓದ್ತಾ ಇದೆ. ಅವ್ರದ್ದು ಗತಿ ಈ ಥರ ಯಾರೂ ಕೇರ್ ಮಾಡಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ಹೋದರೆ ಇನ್ನು ಹೆಂಗೆ ಓದೋದು? ರ್ಯಾಗಿಂಗ್ ನಡೆಸಿದ ವಿದ್ಯಾರ್ಥಿಗಳ ವಿರುದ್ಧ ದೇವನಹಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಒಟ್ನಲ್ಲಿ ಸೀನಿಯರ್ ವಿದ್ಯಾರ್ಥಿಗಳ ಆಟಾಟೋಪಕ್ಕೆ ವಿದ್ಯಾರ್ಥಿಯೊಬ್ಬನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ತತ್ರಾಜ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.